गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 6 ಆಗಸ್ಟ್ 2026 ಗುರುವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನದ ಸೂರ್ಯೋದಯ ಬೆಳಗ್ಗೆ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6 ಗಂಟೆ 43 ನಿಮಿಷಕ್ಕೆ. ಇನ್ನು ಈ ದಿನದ ತಿಥಿ ಅಷ್ಟಮಿ ತಿಥಿ, ಭರಣಿ ನಕ್ಷತ್ರ, ಗಂಡ ಯೋಗ, ಬಾಲವಕರಣ ಇರತಕ್ಕಂಥ ದಿನ. ಈ ದಿನ ದುರ್ಮುಹೂರ್ತ ಬೆಳಗ್ಗೆ 10 ಗಂಟೆ 14 ನಿಮಿಷದಿಂದ 11 ಗಂಟೆ 5 ನಿಮಿಷದವರೆಗೆ. ಈ ದಿನದ ರಾಹುಕಾಲ ಮಧ್ಯಾಹ್ನ 1 ಗಂಟೆ 57 ನಿಮಿಷದಿಂದ 3 ಗಂಟೆ 32 ನಿಮಿಷದವರೆಗೆ. ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 7 ಗಂಟೆ 35 ನಿಮಿಷದವರೆಗೆ. ಈ ದಿನದ ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 46 ನಿಮಿಷದವರೆಗೆ. ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 24 ನಿಮಿಷದಿಂದ ಪ್ರಾರಂಭವಾಗಿ 5 ಗಂಟೆ 12 ನಿಮಿಷದವರೆಗೆ. ಇದು ಅತ್ಯುತ್ತಮ ಸಮಯ ಜಪ, ಧ್ಯಾನ, ಸಿದ್ಧಿಯನ್ನು ಮಾಡಿಕೊಳ್ಳಲು. ಹಾಗೂ ಅಮೃತ ಕಾಲ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ ಸಂಜೆ 5 ಗಂಟೆ 8 ನಿಮಿಷದವರೆಗೆ. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ 12 ಗಂಟೆ 47 ನಿಮಿಷದವರೆಗೆ. ಈ ಒಂದು ಅಭಿಜಿತ್ ಲಗ್ನದ ಮುಹೂರ್ತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ನಿಮಗೆ ಶುಭವನ್ನು ಕೊಡಲಿದೆ. ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು ದ್ವಾದಶ ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ಸಕಾರಾತ್ಮಕ ಮತ್ತು ಉತ್ಸಾಹದಾಯಕ ದಿನವಾಗಿರಲಿದೆ. ಗುರುಬಲ ಹಾಗೂ ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ನೀವು ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗತಕ್ಕಂಥ ದಿನ. ಆತ್ಮವಿಶ್ವಾಸ ಹೆಚ್ಚಾಗಿರಲಿದ್ದು ದೀರ್ಘಕಾಲದಿಂದ ನೆರವೇರದೆ ಉಳಿದಿದ್ದ ಕಾರ್ಯಗಳಿಗೆ ಚಾಲನೆ ದೊರೆಯತಕ್ಕಂಥ ದಿನ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ದಿನ ಹೆಚ್ಚಾಗಿರಲಿದೆ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ, ವಿಶೇಷವಾಗಿ ಉದ್ಯೋಗದಲ್ಲಿ, ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಒಂದು ಪ್ರಶಂಸೆ ದೊರೆಯಲಿದೆ. ಹೊಸ ಕೆಲಸ ಕಾರ್ಯಗಳು ಹೆಗಲೇರತಕ್ಕಂಥ ದಿನ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗಲಿದ್ದು ನಿಮ್ಮ ಕೆಲಸಗಳು ಇದನ್ನ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಇದನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ, ಸಣ್ಣ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಹರಿಯುವ ಸೂಚನೆ ಇದೆ. ಹೊಸ ಹೂಡಿಕೆಗಳಿಗೆ ಇದನ್ನ ಸಮಯ ಸೂಕ್ತವಾಗಿದ್ದು ಯೋಜನೆಗಳನ್ನು ವಿಸ್ತರಿಸಲು ಅನುಕೂಲಕರವಾದಂಥ ದಿನ. ಈ ದಿನ ಆರ್ಥಿಕವಾಗಿ ಇಂದು ಅನುಕೂಲಕರ ಸ್ಥಿತಿ ಇರಲಿದ್ದು ಹಳೆಯ ಸಾಲಗಳು ಅಥವಾ ಬರಬೇಕಾಗಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದಾಯದ ಮೂಲಗಳು ಹೆಚ್ಚಾಗತಕ್ಕಂಥ ಯೋಗವಿದ್ದು, ಆದರೂ ಅನಗತ್ಯ ಖರ್ಚುಗಳ ಮೇಲೆ ಕೊಂಚ ನಿಯಂತ್ರಣ ಮಾಡುವುದು ಉತ್ತಮ. ಕುಟುಂಬದಲ್ಲಿ ಸಂತಸದ ವಾತಾವರಣವಿರತಕ್ಕಂಥ ದಿನ. ಹಿರಿಯರ ಆಶೀರ್ವಾದ ಹಾಗೂ ಬೆಂಬಲ ನಿಮ್ಮೊಂದಿಗಿರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಈ ದಿನ ಹೆಚ್ಚಾಗಲಿದ್ದು ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ಒಂದು ಸಮಯ ಕೂಡಿ ಬರಲಿದೆ. ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಶುಭ ಸಮಾಚಾರಗಳು ಸಿಗುವಂತಹ ದಿನ. ಆರೋಗ್ಯದಲ್ಲಿ ವಿಶೇಷವಾಗಿ ಆರೋಗ್ಯದ ಸ್ಥಿತಿ ಉತ್ತಮವಾಗಿದ್ದು ಹಳೆಯ ದೈಹಿಕ ಸಮಸ್ಯೆಗಳಿಂದ ಸ್ವಲ್ಪ ಶಮನವಾಗಿ
ಒಳ್ಳೆಯ ಆರೋಗ್ಯ ಸಿಗುವಂಥ ಯೋಗವಿದೆ. ಆದರೂ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ಆಯಾಸ ಎನಿಸಬಹುದು. ನಿಯಮಿತ ಆಹಾರ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಕೃಷಿಕರಿಗೆ ವಿಶೇಷವಾಗಿ ಲಾಭದಾಯಕ ದಿನ. ಬೆಳೆಗಳಿಗೆ ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದ ಕೈಗೊಂಡಂತಹ ಕೆಲವು ಕಾರ್ಯಗಳು, ನಿರ್ಧಾರಗಳು ಇದನ್ನು ಸಫಲವಾಗಲಿದೆ. ನೀರಾವರಿ ಅಥವಾ ಹೊಸ ಕೃಷಿ ಉಪಕರಣಗಳ ಖರೀದಿಗೆ ಸಮಯ ಸೂಕ್ತವಾಗಿರಲಿದೆ. ಶ್ರಮಕ್ಕೆ ತಕ್ಕದಾದಂತಹ ಒಂದು ಪ್ರತಿಫಲ ಸಿಗುವಂತಹ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ಏಕಾಗ್ರತೆ ಹೆಚ್ಚಾಗುವಂತಹ ದಿನ. ಅಧ್ಯಯನದಲ್ಲಿ ಉತ್ತಮ ಪ್ರಗತಿ ಕಂಡು ಬರಲಿದ್ದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಹಾಗೂ ಧನಾತ್ಮಕ ಫಲಿತಾಂಶಗಳ ನಿರೀಕ್ಷೆಯಲ್ಲಿ ಇರತಕ್ಕಂಥವರಿಗೂ ಶುಭ ಫಲಿತಾಂಶಗಳು ಬರಲಿದೆ. ಗುರು ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಯಶಸ್ಸು ಪ್ರಾಪ್ತಿಯಾಗಲಿದೆ. ಇದರ ಗುರುವಾರವಾದ್ದರಿಂದ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ದರ್ಶನವನ್ನು ಮಾಡಿ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ನಿಮ್ಮ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ತೊಗರಿ ಧಾನ್ಯವನ್ನು ದಾನ ಮಾಡಿ. ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನಿಮಗೆ ತಾಳ್ಮೆ ಮತ್ತು ಸಮಾಧಾನದಿಂದ ಕೆಲಸ ಮಾಡಬೇಕಾದಂಥ ದಿನ. ಧನಸ್ಥಾನ ಮತ್ತು ಕುಟುಂಬದ ಮೇಲಿನ ಗ್ರಹಗಳ ಪ್ರಭಾವದಿಂದಾಗಿ ಹಣಕಾಸಿನ ವಿಚಾರಗಳಲ್ಲಿ ಜಾಗರೂಕತೆ ಅಗತ್ಯ. ಅಡೆತಡೆಗಳು ಎದುರಾದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯಗಳನ್ನು ಪೂರ್ಣಗೊಳಿಸಲಿದ್ದೀರಿ. ದೇವತಾ ದರ್ಶನ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸತಕ್ಕಂಥ ಒಂದು ಯೋಗವಿದೆ. ಉದ್ಯೋಗದ ಸ್ಥಳದಲ್ಲಿ ತಾಳ್ಮೆ ವಹಿಸುವುದು ತುಂಬ ಉತ್ತಮ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದವಿವಾದಗಳಿಂದ ಸ್ವಲ್ಪ ದೂರವಿರುವುದು ಒಳ್ಳೆಯದು. ಮೇಲಧಿಕಾರಿಗಳಿಂದ ಕೊಂಚ ಒತ್ತಡ ಬರತಕ್ಕಂಥ ದಿನ. ಆದರೆ ನಿಗದಿತ ಸಮಯದಲ್ಲಿ ಕೆಲಸ ಮುಗಿಸಲು ಆದಷ್ಟು ಶ್ರಮ ವಹಿಸಿ. ಮತ್ತು ವ್ಯಾಪಾರ ಮಾಡತಕ್ಕಂಥವರಿಗೆ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಸಾಧಾರಣ ಲಾಭ ಇರತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಸಾಲ ನೀಡುವಾಗ ಅಥವಾ ಪಡೆಯುವಾಗ ತುಂಬ ಎಚ್ಚರಿಕೆಯನ್ನು ಮಾಡಿ. ಉದ್ಯೋಗ ಹುಡುಕುತ್ತಿರುವವರಿಗೆ ಸಣ್ಣ ಪುಟ್ಟ ವಿಳಂಬಗಳು, ತೊಂದರೆಗಳು ಎದುರಾಗತಕ್ಕಂಥ ದಿನ. ಹಣಕಾಸಿನ ಹರಿವು ಸಾಧಾರಣವಾಗಿದ್ದು ಬಜೆಟ್ ಮೀರಿದ ಖರ್ಚುಗಳು ಎದುರಾಗತಕ್ಕಂಥ ಸಾಧ್ಯತೆ ಇದೆ. ಆದ್ದರಿಂದ ಅನಗತ್ಯ ವೆಚ್ಚಗಳಿಗೆ ತುಂಬ ಕಡಿವಾಣವನ್ನು ಹಾಕುವುದು ಒಳ್ಳೆಯದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯುವಂತಹ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಲಿದೆ. ಮಾತುಗಳಲ್ಲಿ ಮೃದುತ್ವವಿರಲಿ. ಸಂಗಾತಿಯ ಬೆಂಬಲ ನಿಮಗೆ ಧೈರ್ಯವನ್ನು ತಂದುಕೊಡಲಿದೆ. ಪ್ರೇಮಿಗಳಿಗೆ ಒಂದು ಸುಸ್ಥಿತಿ ಕಾಯ್ದುಕೊಳ್ಳುವುದು ಒಳ್ಳೆಯದು. ಈ ದಿನ ಅನಗತ್ಯ ಚರ್ಚೆಗಳು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು. ಆದಷ್ಟು ಗೃಹದಲ್ಲಿ ಎಲ್ಲರೊಂದಿಗೆ ಒಂದು ಸಮಾಧಾನತೆ ಹಾಗೂ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಒಂದು ತೊಂದರೆ ತೊಡಕುಗಳು ಎದುರಾಗಬಹುದು. ಗಂಟಲಿಗೆ ಸಂಬಂಧದಂತಹ ಅನಾರೋಗ್ಯಗಳು, ಕಣ್ಣಿಗೆ ಸಂಬಂಧಪಟ್ಟಂತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಒಂದು ಕಿರಿಕಿರಿಗಳು, ಗ್ಯಾಸ್ಟ್ರಿಕ್ಕಿನಂತಹ ಸಮಸ್ಯೆಗಳು ಎದುರಾಗಬಹುದು. ಆಹಾರ ಸೇವನೆ ಮತ್ತು ತಂಪು ಪದಾರ್ಥಗಳಿಂದ ಆದಷ್ಟು ಒಂದು ದೂರವಿರಿ. ಒಳ್ಳೆಯ ಆಹಾರ ಸೇವನೆಯನ್ನು ಮಾಡಿ. ಈ ದಿನ ಕೃಷಿಕರಿಗೆ ನೀವು ಬೆಳೆದಂತಹ ತೋಟಗಾರಿಕೆ ಹಾಗೂ ಹಣ್ಣು ಹಂಪಲುಗಳು ಲಾಭವನ್ನು ಕೊಡಲಿದೆ. ತೋಟಗಾರಿಕೆ ಕೆಲಸದಲ್ಲಿರುವವರಿಗೆ ಸಾಮಾನ್ಯವಾದಂಥ ದಿನವೂ ಆಗಿರಲಿದೆ. ಕೃಷಿ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳು ಬರಬಹುದು. ಸ್ವಲ್ಪ ಮಟ್ಟಿನ ಎಚ್ಚರಿಕೆಯೂ ಇರಲಿ. ಶ್ರಮಕ್ಕೆ ತಕ್ಕದಾದಂಥ ಪ್ರತಿಫಲವು ದೊರೆಯಲಿದ್ದು ಬೆಳೆಯ ಮಾರಾಟ, ಧಾನ್ಯ ಸಂಗ್ರಹಣೆಯಲ್ಲಿ ಸ್ವಲ್ಪ ಎಚ್ಚರಿಕೆಯೂ ಇರಲಿ. ವಿದ್ಯಾರ್ಥಿಗಳಿಗೆ ಗಮನ ಈ ದಿನ ಭಂಗವಾಗುವಂಥ ಸಾಧ್ಯತೆ ಇದೆ. ಅಧ್ಯಯನದ ಕಡೆಗೆ ಹೆಚ್ಚಿನ ಶ್ರಮ ಮತ್ತು ಏಕಾಗ್ರತೆಯ ಅಗತ್ಯವಿದೆ. ಕಷ್ಟಕರ ವಿಚಾರಗಳಿಗೆ ಶಿಕ್ಷಕರ ಹಾಗೂ ಸ್ನೇಹಿತರ ನೆರವು ಪಡೆದು ಮುಂದುವರಿಯಿರಿ. ವಿದ್ಯಾಭ್ಯಾಸದಲ್ಲಿ ಶುಭವಾಗಲಿದೆ. ಈ ದಿನದ ಪರಿಹಾರವನ್ನು ನೋಡುವುದಾದರೆ ಈ ದಿನ ಮಹಾಲಕ್ಷ್ಮಿಯ ಅಷ್ಟೋತ್ತರ ಮಂತ್ರವನ್ನು ಪಠಣ ಮಾಡಿ ಹಾಗೂ ಧನ್ವಂತರಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈ ದಿನ ಹಸುವಿಗೆ ಹಸಿರು ಹುಲ್ಲನ್ನು ನೀಡುವುದರಿಂದ ನಿಮ್ಮ ಗ್ರಹಚಾರಗಳು ಪರಿಹಾರವಾಗಲಿದೆ. ಶುಭ ಫಲಕ್ಕಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು
ಆಗ್ನೇಯ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಅತ್ಯಂತ ಸಕಾರಾತ್ಮಕ ಹಾಗೂ ಉತ್ಸಾಹದಾಯಕ ದಿನ. ನಿಮ್ಮ ಚತುರತೆ ಮತ್ತು ಸಮಯ ಪ್ರಜ್ಞೆಯಿಂದ ಬಾಕಿ ಉಳಿದಿದ್ದಂತಹ ಹಲವು ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ. ಹೊಸ ಪರಿಚಯಗಳು ಹಾಗೂ ಆಲೋಚನೆಗಳು ನಿಮ್ಮ ಭವಿಷ್ಯಕ್ಕೆ ಸಹಕಾರಿಯಾಗಲಿವೆ. ಪ್ರಯಾಣದಿಂದ ಶುಭ ಫಲಗಳು ದೊರೆಯಲಿವೆ. ಉದ್ಯೋಗ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ವೃತ್ತಿ ರಂಗದಲ್ಲಿ ಮೇಲಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯುವಂತಹ ದಿನ. ನಿಮ್ಮ ಕಾರ್ಯವೈಖರಿಗೆ ಮನ್ನಣೆ ದೊರೆಯಲಿದ್ದು, ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಶುಭ ಫಲಗಳು ದೊರಕಲಿದೆ. ಹಾಗೂ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಸಹಿತ ಇರಲಿ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಸಣ್ಣ ಪುಟ್ಟ ಅಡೆತಡೆ ತೊಂದರೆಗಳು ಎದುರಾಗಲಿದೆ. ಹೊರಗಿನ ದೇಶದ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ತೊಂದರೆಗಳು ಬರಲಿದೆ. ಇದನ್ನ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹಠಾತ್ ಧನ ಲಾಭದ ಯೋಗವಿದ್ದರೂ ಅನಾವಶ್ಯಕವಾಗಿ ಹಣ ಖರ್ಚಾಗುವಂತ ಸಾಧ್ಯತೆ ಇದೆ. ನಿಮ್ಮ ವಾಹನ ಕೆಟ್ಟು ಹೋಗಿ ಹಣವು ವ್ಯರ್ಥವಾಗಬಹುದು ಅಥವಾ ಹಣ ಕಳೆದು ಹೋಗುವಂತ ಸಾಧ್ಯತೆ ಇದೆ. ಇದನ್ನ ಆದಷ್ಟು ಎಚ್ಚರಿಕೆ ಬೇಕು. ಅದಲ್ಲದೆ ವ್ಯಾಪಾರ ಮಾಡತಕ್ಕಂಥವರಿಗೆ ಒಳ್ಳೆಯ ಲಾಭವಿದ್ದರೂ ಇದನ್ನ ನಷ್ಟಗಳು ಅಷ್ಟೇ ರೀತಿಯಲ್ಲಿರಲಿದೆ. ಹಾಗಿರುವಾಗ ಸಮಾಧಾನ ಇರತಕ್ಕಂಥ ದಿನ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ, ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ನಾನಾ ಮೂಲಗಳಿಂದ ಆದಾಯ ಹರಿದು ಬರುವ ಯೋಗವಿದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಸೂಕ್ತ ಸಮಯವಾಗಿದ್ದು, ಕುಟುಂಬದ ಅಗತ್ಯಗಳಿಗೆ ಹಾಗೂ ಶುಭ ಕಾರ್ಯಗಳಿಗೆ ಹಣ ವ್ಯಯವಾಗತಕ್ಕಂಥ ದಿನ. ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಒಂದು ಹರ್ಷದಾಯಕ ವಾತಾವರಣವಿರಲಿದೆ. ಕುಟುಂಬದಲ್ಲಿ ತಂದೆ ತಾಯಿಯವರ ಒಂದು ಆಶೀರ್ವಾದ, ಬಂಧು ಮಿತ್ರರ ಸಹಕಾರ ಮನಸ್ಸಿಗೆ ಸಂತಸವನ್ನು ತಂದುಕೊಡಲಿದೆ. ನಿಮ್ಮ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ತಮ್ಮ ಇಷ್ಟದ ವಿಷಯಗಳಲ್ಲಿ ಯಶಸ್ಸು ಸಿಗತಕ್ಕಂಥ ಯೋಗವಿದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿರಲಿದ್ದು, ಮಾನಸಿಕವಾಗಿ ಪ್ರಫುಲ್ಲತೆ ಮತ್ತು ಉತ್ಸಾಹ ಹೆಚ್ಚಾಗಿರಲಿದೆ. ಆದರೂ ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಶೀತ ಅಥವಾ ಅಲರ್ಜಿ ಕಾಡಬಹುದು. ಸೂಕ್ತ ಎಚ್ಚರಿಕೆಗಳು ಬೇಕು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಒಳ್ಳೆಯ ವೈದ್ಯರನ್ನು ಸಹಿತ ಬೇಕಾದರೆ ಭೇಟಿಯಾಗಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ, ಹೈನುಗಾರಿಕೆ ಮಾಡುವವರಿಗೆ ಲಾಭದಾಯಕ ದಿನ. ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆ ದೊರೆಯಲಿದ್ದು, ಈ ದಿನ ತೋಟಗಾರಿಕೆ ಹಾಗೂ ನೂತನ ತಂತ್ರಜ್ಞಾನ ಆಧಾರಿತ ಕೃಷಿಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥವರಿಗೆ ಅನುಕೂಲಕರ ಸಮಯ ಕೂಡಿ ಬರಲಿದೆ. ಸ್ನೇಹಿತರೆ, ವಿದ್ಯಾರ್ಥಿಗಳು ಈ ದಿನ ಜ್ಞಾನಾರ್ಜನೆಯಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥ ದಿನ. ನೀವು ಕಠಿಣ ವಿಷಯಗಳನ್ನು ಈ ದಿನ ಸುಲಭವಾಗಿ ಗ್ರಹಿಸಲಿದ್ದೀರಿ. ನಿಮಗೆ ಪರೀಕ್ಷೆ ಮತ್ತು ಸಂದರ್ಶನಗಳಿಗೆ ಹಾಜರಾಗುವವರಿಗೆ ಉತ್ತಮ ಫಲಿತಾಂಶ ಸಿಗುವ ಯೋಗವಿದ್ದು, ಮನಸ್ಸಿಗೆ ಹಿತ ದೊರಕಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರವನ್ನು ನೋಡುವುದಾದರೆ ಈ ದಿನ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಈ ದಿನ ಹಸಿರು ಬಣ್ಣದ ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡುವುದರಿಂದ ನಿಮ್ಮ ಕಾರ್ಯಗಳೆಲ್ಲ ಬರತಕ್ಕಂಥ ವಿಘ್ನಗಳು ದೂರವಾಗಲಿದೆ. ಎನಿಸಿದಂತಹ ಕಾರ್ಯಗಳು ಸಿದ್ಧಿಯಾಗತಕ್ಕಂಥ ಒಂದು ಯೋಗ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನದ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಗಣಪತಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ. ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕ ದಿನವಾಗಿರಲಿದೆ. ಮನಸ್ಸಿನಲ್ಲಿ ಚಂಚಲತೆ ಮತ್ತು ಸಣ್ಣ ಪುಟ್ಟ ಆತಂಕಗಳು ಎದುರಾಗತಕ್ಕಂಥ ದಿನ. ಹಿರಿಯರ ಸಲಹೆ ಮತ್ತು ಧಾರ್ಮಿಕ ಚಿಂತನೆಗಳು ನಿಮಗೆ ಶಾಂತಿಯನ್ನು ತಂದುಕೊಡಲಿದೆ. ಭಾವನೆಗಳಿಗೆ ಒಳಗಾಗದೆ ಪ್ರತಿಯೊಂದು ನಿರ್ಧಾರವನ್ನು ಆಲೋಚಿಸಿ ಕೈಗೊಳ್ಳುವುದು ಉತ್ತಮ. ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕದಾದಂಥ ಪ್ರತಿಫಲ ಸಿಗಲು ಸ್ವಲ್ಪ ಕೊಂಚ ವಿಳಂಬವೂ ಆಗಬಹುದು. ಮೇಲಧಿಕಾರಿಗಳೊಂದಿಗೆ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿಕೊಳ್ಳಿ. ಅನಗತ್ಯ ಜವಾಬ್ದಾರಿಗಳು ಹೆಗಲೇರುವಂಥ ಸಾಧ್ಯತೆ ಇದೆ. ಯೋಜನಾಬದ್ಧವಾಗಿ ಕೆಲಸವನ್ನು ಮಾಡಿ. ಸಣ್ಣ ಪುಟ್ಟ ಕೆಲಸದಲ್ಲಿ ವಿಳಂಬ ಬಂದರೂ ನಿಮ್ಮ ಪ್ರಯತ್ನದಿಂದ ಶುಭ ಫಲವನ್ನು ಪಡೆದುಕೊಳ್ಳಬಹುದು. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ದಿನದ ಮಧ್ಯಭಾಗದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಚೇತರಿಕೆ ಕಂಡು ಬರಲಿದೆ. ಹೊಸ ಯೋಜನೆಗಳಿಗೆ ತಕ್ಷಣವೇ
ದೊಡ್ಡ ಮಟ್ಟದ ಬಂಡವಾಳ ಹೂಡುವುದನ್ನು ತಪ್ಪಿಸಿಕೊಳ್ಳಿ. ಆದಷ್ಟು ಪೈಪೋಟಿಯನ್ನು ಎದುರಿಸಲು ಸಿದ್ಧರಾಗಿರಬೇಕಾಗಬಹುದು. ತುಂಬ ಎಚ್ಚರಿಕೆಯಿಂದ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿಕೊಳ್ಳಿ. ಈಗಿನ ಭೂಮಿಗೆ ಹೂಡಿಕೆ ಮಾಡುವುದಾಗಿದ್ದಲ್ಲಿ ಸ್ವಲ್ಪ ಅದನ್ನು ವಿಳಂಬ ಮಾಡತಕ್ಕಂಥದ್ದು ಒಳ್ಳೆಯದು. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ, ಹಣಕಾಸಿನ ಹರಿವು ಸಾಧಾರಣವಾಗಿದ್ದು ನಿರೀಕ್ಷಿತ ಆದಾಯ ಕೈ ಸೇರಲು ಸ್ವಲ್ಪ ಸಮಯ ಬೇಕಾಗಬಹುದು. ಅನಗತ್ಯ ಖರ್ಚುಗಳು ಎದುರಾಗುವಂಥ ಯೋಗವಿರುವುದರಿಂದ ಆರ್ಥಿಕ ಯೋಜನೆಯನ್ನು ಸರಿಯಾಗಿ ರೂಪಿಸಿಕೊಳ್ಳಿ. ದೀರ್ಘಕಾಲೀನ ಹೂಡಿಕೆಗಳ ಬಗ್ಗೆ ತುಂಬ ಜಾಗರೂಕರಾಗಿರುವುದು ಒಳ್ಳೆಯದು. ಯಾರಿಗೂ ಈ ದಿನ ಹಣವನ್ನು ಸಾಲ ಕೊಡದೇ ಇರುವುದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ನಿಮಗೆ ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಸ್ಪಂದಿಸುವುದು ಮುಖ್ಯ. ಸಣ್ಣ ವಿಷಯಗಳಿಗೆ ಕೋಪಗೊಳ್ಳದೆ ಸಮಾಧಾನದಿಂದ ವ್ಯವಹಾರವನ್ನು ಮಾಡಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಅಗತ್ಯ. ಪ್ರೇಮಿಗಳು ಅನಗತ್ಯ ಸಂಶಯಗಳಿಂದ ದೂರವಿರುವುದರಿಂದ ನಿಮ್ಮ ಬಾಂಧವ್ಯ ವೃದ್ಧಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಹಾಗೂ ನಿದ್ರಾಹೀನತೆಯಿಂದ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಕಣ್ಣು ಅಥವಾ ಜೀರ್ಣಾಂಗಕ್ಕೆ ಸಂಬಂಧಿಸಿದ ಕಿರಿಕಿರಿಗಳು ಎದುರಾಗತಕ್ಕಂಥ ಸಾಧ್ಯತೆ ಇದೆ. ಧ್ಯಾನ ಮತ್ತು ಸಾತ್ವಿಕ ಆಹಾರ ಸೇವನೆ ಆರೋಗ್ಯಕ್ಕೆ ಹಿತಕರವಾಗಲಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಸಾಧಾರಣವಾದಂಥ ದಿನ. ಕೃಷಿ ಕೆಲಸಗಳಲ್ಲಿ ಕೆಲಸಗಾರರ ಕೊರತೆ ಕಾಣಬಹುದು. ಯಂತ್ರೋಪಕರಣಗಳ ಸಮಸ್ಯೆಯಿಂದ ಸ್ವಲ್ಪ ವಿಳಂಬವಾಗಬಹುದು. ಜಲ ಸಂಪನ್ಮೂಲ ಮತ್ತು ಬೆಳೆಗಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಹೆಚ್ಚಿನ ಸಮಯವನ್ನು ಕೃಷಿಗಾಗಿ ತೊಡಗಿಸಿಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ಇದರ ವಿದ್ಯಾರ್ಥಿಗಳು ನೀವು ಹೆಚ್ಚಿನ ಪರಿಶ್ರಮ ಪಡಬೇಕಾದಂಥ ದಿನ. ಅಧ್ಯಯನದಲ್ಲಿ ಮನಸ್ಸು ಅಲೆದಾಡಬಹುದು. ಆದ್ದರಿಂದ ದಿನಚರಿಯನ್ನು ರೂಪಿಸಿಕೊಂಡು ಓದುವುದು ಉತ್ತಮ. ಶಿಕ್ಷಕರು ಮತ್ತು ಪೋಷಕರ ಮಾರ್ಗದರ್ಶನದಿಂದ ಯಶಸ್ಸು ಸಾಧ್ಯವಾಗಲಿದೆ. ಸ್ನೇಹಿತರೆ, ಈ ದಿನ ಗುರುವಾರವಾದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಹಾಗೂ ಚಂದ್ರಮೌಳೀಶ್ವರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದಲೂ ನಿಮಗೆ ಶುಭ ಫಲಗಳು ದೊರಕಲಿದೆ. ಸಾಧ್ಯವಿದ್ದಲ್ಲಿ ದುರ್ಗಾದೇವಿಯ ಅಷ್ಟೋತ್ತರ ಮಂತ್ರವನ್ನು ಪಠಣ ಮಾಡಿ ಹಾಗೂ ವಿಶೇಷವಾಗಿ ಶಿವದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಸರ್ವ ಇಷ್ಟಾರ್ಥಗಳ ಸಿದ್ಧಿಗೆ ರುದ್ರದೇವರ ಆರಾಧನೆಯನ್ನು ಮಾಡಿ. ಶುಭವಾಗಲಿ. ಇನ್ನು ಸಿಂಹರಾಶಿಯವರಿಗೆ ಇಂದು ನಿಮಗೆ ಅತ್ಯಂತ ಅನುಕೂಲಕರ ಹಾಗೂ ಪ್ರಭಾವಶಾಲಿಯಾದಂಥ ದಿನ. ಗುರುವಿನ ಕೃಪೆಯಿಂದ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಎದ್ದು ಕಾಣಲಿದ್ದು ಧೈರ್ಯದಿಂದ ಕೈಗೊಳ್ಳುವಂತಹ ನಿರ್ಧಾರಗಳು ಉತ್ತಮ ಫಲವನ್ನು ನೀಡಲಿವೆ. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿರತಕ್ಕಂಥ ದಿನ. ಇನ್ನು ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದ ಬಡ್ತಿ ಅಥವಾ ಪ್ರಶಂಸೆ ದೊರೆಯುವಂತಹ ಒಂದು ಸಾಧ್ಯತೆ ದಿನ ಹೆಚ್ಚಾಗಿರಲಿದೆ. ಮೇಲಧಿಕಾರಿಗಳು ನಿಮ್ಮ ಸಲಹೆಗಳಿಗೆ ಆದ್ಯತೆ ನೀಡುವಂತಹ ದಿನ. ಉದ್ಯೋಗ ಬಯಸುತ್ತಿರುವವರಿಗೆ ಉದ್ಯೋಗದ ಯೋಗವೂ ಇದೆ. ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ತರುವ ದಿನವಾಗಿರಲಿದೆ. ಹೊಸ ವ್ಯವಹಾರ ಅಥವಾ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾದಂಥ ಸಮಯ ಕೂಡಿ ಬರಲಿದೆ. ಸರ್ಕಾರಿ ಸಂಬಂಧಿತ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂಥ ಯೋಗಗಳಿದೆ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಬಲವಾದಂತಹ ದಿನ. ನಾನಾ ಮೂಲಗಳಿಂದ ಧನ ಆಗಮನವಾಗಲಿದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯುವ ಯೋಗವಿದ್ದು ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗೆ ಯೋಚಿಸುತ್ತಿದ್ದವರಿಗೆ ಉತ್ತಮ ಅವಕಾಶಗಳು ಒದಗಿ ಬರತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಇಂದು ನಿಮ್ಮ ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಮಕ್ಕಳಿಂದ ನಿಮಗೆ ಶುಭ ಸಮಾಚಾರ ಕೇಳಿ ಬರುವ ಯೋಗವಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ತಮ್ಮ ಪ್ರೀತಿಯ ವಿಚಾರದಲ್ಲಿ ಹಿರಿಯರ ಸಮ್ಮತಿ ಸಿಗುವ ಯೋಗವಿದೆ. ಒಂದು ಸಂತೋಷಕರ ವಾತಾವರಣ ನಿರ್ಮಾಣವಾಗಲಿದೆ. ಆರೋಗ್ಯದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ಪಡೆದುಕೊಳ್ಳುವಂತಹ ದಿನ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಚಟುವಟಿಕೆಯಿಂದ ಆದಷ್ಟು ದೂರವಿರಿ.
ಹಳೆಯ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಕೆ ಕಂಡುಬರಲಿದೆ. ಆದರೂ ಹೊರಗಿನ ಆಹಾರ ಸೇವನೆಯಲ್ಲಿ ಮಿತಿ ಇರುವುದು ಒಳ್ಳೆಯದು. ಇನ್ನು ಕೃಷಿಯ ವಿಚಾರದಲ್ಲಿ ನಿಮಗೆ ತೋಟಗಾರಿಕೆ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅತ್ಯುತ್ತಮವಾದಂತಹ ದಿನ. ಬೆಳೆದಂಥ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗಲಿದ್ದು ಆರ್ಥಿಕ ಪ್ರಗತಿಯನ್ನು ಕಾಣಲಿದ್ದೀರಿ. ಹೊಸ ಕೃಷಿಯ ತಂತ್ರಜ್ಞಾನ ಅಥವಾ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಳ್ಳಲು ಇಂದು ಸೂಕ್ತವಾದಂಥ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಈ ದಿನ ಶ್ರೇಷ್ಠವಾದಂತಹ ಒಂದು ದಿನವನ್ನು ಪಡೆದುಕೊಳ್ಳಲಿದ್ದೀರಿ. ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರತಕ್ಕಂಥವರಿಗೆ ಧನಾತ್ಮಕ ಫಲಿತಾಂಶ ದೊರೆಯತಕ್ಕಂಥ ಯೋಗವಿದೆ. ಈ ದಿನ ಗುರುವಾರವಾದ್ದರಿಂದ ಸೂರ್ಯನಾರಾಯಣ ದೇವರ ಆರಾಧನೆ, ಸ್ವಾಮಿ ರಾಘವೇಂದ್ರರ ಪ್ರಾರ್ಥನೆ, ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದರಿಂದ, ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡುವುದರಿಂದ ಸರ್ವ ಕಾರ್ಯ ಜಯವನ್ನು ತಂದುಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕಡು ಕೆಂಪು ಬಣ್ಣ ಹಾಗೂ ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಬರತಕ್ಕಂಥ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಶಿರಡಿ ಸಾಯಿಬಾಬರ ಪ್ರಾರ್ಥನೆ ಹಾಗೂ ದೇವರಿಗೆ ಹಳದಿ ಹೂವಿನ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಶುಭ ಫಲಗಳು ದೊರಕಲಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮಗೆ ಅನುಕೂಲಕರ ಮತ್ತು ಯಶಸ್ವಿದಾಯಕ ದಿನವಾಗಿರಲಿದೆ. ನಿಮ್ಮ ಯೋಜನಾಬದ್ಧ ಕಾರ್ಯವೈಖರಿ ಹಾಗೂ ಸಮಯ ಪ್ರಜ್ಞೆಯಿಂದ ಸವಾಲುಗಳನ್ನು ಸುಲಭವಾಗಿ ಎದುರಿಸಲಿದ್ದೀರಿ. ಬುದ್ಧಿವಂತಿಕೆಯ ನಿರ್ಧಾರಗಳು ಧನಾತ್ಮಕ ಫಲಿತಾಂಶವನ್ನು ನೀಡಲಿವೆ. ಹೊಸ ಸಜ್ಜುಗೊಳ್ಳುವಿಕೆ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ನಡೆಯುವಂಥ ದಿನ. ಶುಭ ಕಾರ್ಯಗಳಾಗತಕ್ಕಂಥ ಯೋಗವೂ ಇದೆ. ಈ ದಿನ ಉದ್ಯೋಗದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕದಾದಂತಹ ಮನ್ನಣೆ ಸಿಗುವಂಥ ಯೋಗವಿದೆ. ಸವಾಲಿನ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗತಕ್ಕಂಥ ದಿನ. ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ದೊರೆಯಲಿದೆ ಮತ್ತು ಈ ದಿನ ಉದ್ಯೋಗವನ್ನು ಬಯಸುತ್ತಿದ್ದುವರಿಗೆ ಸ್ವಲ್ಪ ಅಡಚಣೆ ತೊಂದರೆ ತೊಡಕುಗಳು ಎದುರಾಗಬಹುದು. ಆದಷ್ಟು ಪ್ರಯತ್ನವನ್ನು ಮಾಡಿಕೊಳ್ಳಿ. ವ್ಯಾಪಾರ ವ್ಯವಹಾರದಲ್ಲಿ ವಹಿವಾಟಿನಲ್ಲಿ ಉತ್ತಮ ಲಾಭ ಕಂಡುಬರಲಿದೆ. ಹೊಸ ಗಿರಾಕಿಗಳು ಅಥವಾ ಗ್ರಾಹಕರ ಸಂಪರ್ಕ ಬೆಳೆಯಲಿದ್ದು ವ್ಯವಹಾರ ವಿಸ್ತರಣೆಯಾಗಲಿದೆ ಹಾಗೂ ಸೂಕ್ತ ವಾತಾವರಣ ನಿರ್ಮಾಣವಾಗಲಿದೆ. ಈ ದಿನ ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಹೆಚ್ಚಿನ ಲಾಭ ಕಂಡುಬರಲಿದೆ. ಕಬ್ಬಿಣ, ಸರಕು ಇಂತಹ ವ್ಯಾಪಾರಗಳಲ್ಲಿ ಸ್ವಲ್ಪ ಮಟ್ಟಿನ ವ್ಯಾಪಾರ ಇಳಿಕೆ ಇರಬಹುದು. ಸ್ವಲ್ಪ ಹೆಚ್ಚಿನ ಪ್ರಯತ್ನ ಅಗತ್ಯ. ಆರ್ಥಿಕ ಸ್ಥಿತಿ ಸ್ಥಿರವಾಗಿದ್ದು ಆದಾಯದ ಮೂಲಗಳು ಸುಧಾರಿಸಿಕೊಳ್ಳಲಿದೆ. ಬಾಕಿ ಉಳಿದಿದ್ದಂತಹ ಹಣ ಕೈ ಸೇರುವ ಸಾಧ್ಯತೆ ಇದೆ. ಕೊಟ್ಟಂತಹ ಸಾಲಗಳು ಸರಿಯಾದ ಸಮಯಕ್ಕೆ ನಿಮಗೆ ಹಿಂತಿರುಗಿಸಿ ಬರದೇ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿನ ಕಿರಿಕಿರಿಯನ್ನು ಕೊಡಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಇದನ್ನು ಸಾಧ್ಯವಾಗಲಿದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಲ್ಲಿ ಜಾಗರೂಕತೆಯ ಕಾರ್ಯವನ್ನು ಮಾಡಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿ ನೆಲೆಸುವಂಥ ದಿನ. ಬಂಧು ಮಿತ್ರರೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರತಕ್ಕಂಥ ದಿನ. ನಿಮ್ಮ ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ದಿನ ತಮ್ಮ ಇಷ್ಟದ ವಿಚಾರಗಳಲ್ಲಿ ಉತ್ತಮ ಬೆಂಬಲಗಳು ಸಿಗಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ದೈಹಿಕ ಮತ್ತು ಮಾನಸಿಕ ಉತ್ಸಾಹ ಇರಲಿದೆ. ಆದರೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳನ್ನು ತಡೆಯಲು ಸರಿಯಾದ ಸಮಯಕ್ಕೆ ಸಾತ್ವಿಕ ಆಹಾರ ಸೇವನೆ ತುಂಬ ಅಗತ್ಯ. ಇನ್ನು ಕೃಷಿಯ ವಿಚಾರದಲ್ಲಿ ರೈತಾಪಿ ವರ್ಗದವರಿಗೆ ಧನಾತ್ಮಕ ದಿನವಾಗಲಿದೆ. ಕೃಷಿ ಸಂಬಂಧಿತ ಕೆಲಸಗಳು ಸುಗಮವಾಗಿ ನಡೆಯಲಿವೆ. ಧಾನ್ಯ ಸಂಗ್ರಹಣೆ ಅಥವಾ ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ದೊರೆಯಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದ್ದು ಕಠಿಣ ವಿಚಾರಗಳನ್ನು ಕಲಿಯಲು ಮತ್ತು ಅರ್ಥೈಸಿಕೊಳ್ಳಲು ಸೂಕ್ತ ಸಮಯ ಒದಗಿ ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡತಕ್ಕಂಥ ವಿದ್ಯಾರ್ಥಿಗಳು ತಜ್ಞರ ಸಲಹೆ, ಶಿಕ್ಷಕರ ಮಾರ್ಗದರ್ಶನದಿಂದ
ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ, ಹಳದಿ ಬಣ್ಣದ ಹೂವುಗಳಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ನಿಮ್ಮ ಕಾರ್ಯಸಿದ್ಧಿಯ ಯೋಗವನ್ನು ತಂದುಕೊಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನ ಶುಭವಾಗಲಿ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಸಮತೋಲಿತ ಮತ್ತು ಸಕಾರಾತ್ಮಕ ದಿನವಾಗಿರಲಿದೆ. ಗ್ರಹಗಳ ಸಾಲು ಅನುಕೂಲಕರವಾಗಿದ್ದು, ಮಾನಸಿಕ ನೆಮ್ಮದಿ ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ಸಾಹ ಹೆಚ್ಚಾಗಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಸನ್ಮಾನಗಳು ಸಿಗುವ ಸಾಧ್ಯತೆ ಇದೆ. ಜಾಣ್ಮೆಯ ಮಾತುಕತೆಯಿಂದ ಕಷ್ಟಕರ ಸನ್ನಿವೇಶಗಳನ್ನು ಸುಲಭವಾಗಿ ನಿಭಾಯಿಸಲಿದ್ದೀರಿ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ದೊರೆಯಲಿದೆ. ಮೇಲಧಿಕಾರಿಗಳೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದ್ದು, ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಯ ನಾಯಕತ್ವ ಸಿಗಬಹುದು. ಈ ದಿನ ವ್ಯಾಪಾರ ವಹಿವಾಟುಗಳು ಪ್ರಗತಿಪರವಾಗಿ ಸಾಗಲಿವೆ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಉತ್ತಮ ಲಾಭ ಕಂಡುಬರಲಿದೆ. ನೂತನ ಹೂಡಿಕೆಗಳಿಗೆ ಅನುಕೂಲಕರವಾದಂಥ ಸಮಯ. ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿ ಒಳ್ಳೆಯ ರೀತಿಯಲ್ಲಿ ಉತ್ತಮಗೊಳ್ಳಲಿದ್ದು, ನಾನಾ ಮೂಲಗಳಿಂದ ಹಣ ಬರುವಂಥ ಯೋಗವೂ ಇದೆ. ಶುಭ ಕಾರ್ಯಗಳಿಗಾಗಿ ಹಣ ವಿನಿಯೋಗ ಮಾಡುವಂಥ ಸಾಧ್ಯತೆಯಿರತಕ್ಕಂಥ ದಿನ. ಮನೆಗೆ ಅಗತ್ಯವಿರುವ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಲು ಇದೆ. ಹಳೆಯ ಸಾಲದ ಬಾಕಿ ತೀರಿಸಲು ಸ್ವಲ್ಪ ಅವಕಾಶ ಒದಗಿ ಬರಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ವಾತಾವರಣ ಸಂತೋಷದಾಯಕವಾಗಿದ್ದು, ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಅನುಬಂಧ ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಉತ್ತಮ ಅವಕಾಶಗಳು ಸಿಗಲಿದೆ. ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತೋಷದಾಯಕವಾದಂಥ ಒಂದು ಸ್ಥಿತಿ ಈ ದಿನ ಗೃಹದಲ್ಲಿ ನಿರ್ಮಾಣವಾಗಲಿದೆ. ಸಂತೋಷಕರವಾದಂಥ ಸಮಯವನ್ನು ಕಳೆಯುವಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಮಾನಸಿಕವಾಗಿ ಚುರುಕಾಗಿರಲಿದ್ದೀರಿ. ಆದರೂ ಸರಿಯಾದ ಸಮಯಕ್ಕೆ ಆಹಾರ ಮತ್ತು ನೀರನ್ನು ಸೇವಿಸುವುದು ಮುಖ್ಯವಾಗಿರಲಿದೆ. ಇದರಿಂದ ಸಣ್ಣ ಪುಟ್ಟ ನಿರ್ಜಲೀಕರಣ ಅಥವಾ ಆಯಾಸವನ್ನು ನೀವು ತಡೆದುಕೊಳ್ಳಬಹುದು. ಇನ್ನು ರೈತರಿಗೆ ಮತ್ತು ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಲಾಭದಾಯಕ ದಿನವಾಗಲಿದೆ. ಬೆಳೆಗಳ ರಕ್ಷಣೆ ಮತ್ತು ಮಾರಾಟದಲ್ಲಿ ಸೂಕ್ತ ಆದಾಯ ಸಿಗಲಿದೆ. ನೂತನ ನೀರಾವರಿ ಅಥವಾ ಕೃಷಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಶುಭ ದಿನವಾಗಿರಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಕಲಾತ್ಮಕ ಮತ್ತು ವೈಜ್ಞಾನಿಕ ವಿಚಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ. ಶಿಕ್ಷಕರಿಂದ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ದೊರೆಯಲಿದೆ. ಹೆಚ್ಚಿನ ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ದೊಡ್ಡ ಸಾಧನೆಯನ್ನು ಮಾಡಿ. ಸ್ನೇಹಿತರೆ, ಈ ದಿನ ಗುರುವಾರವಾದ್ದರಿಂದ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ತುಂಬ ಮುಖ್ಯ. ವಿಶೇಷವಾಗಿ ಭಕ್ತಿಯಿಂದ ತಾಯಿಯ ಆರಾಧನೆಯನ್ನು ಮಾಡಿ. ಕನಕಧಾರ ಸ್ತೋತ್ರ ಪಠಿಸುವುದು ಅಥವಾ ಆ ಸ್ತೋತ್ರವನ್ನು ಕೇಳುವುದರಿಂದಲೂ ನಿಮ್ಮ ಸರ್ವ ಕಷ್ಟಗಳು ಗ್ರಹಚಾರಗಳ ಪರಿಹಾರವಾಗಲಿದೆ. ಬಿಳಿ ಹೂವುಗಳಿಂದ ದೇವಿಗೆ ಪೂಜನೆಯನ್ನು ಮಾಡಿ. ಕಷ್ಟಗಳನ್ನು ತಾಯಿ ನಿವಾರಿಸಿ ಶುಭ ಫಲವನ್ನು ನೀಡಲಿದ್ದಾಳೆ. ಹಾಗೆ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ಮಂತ್ರ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಸ್ನೇಹಿತರೆ, ಈ ದಿನದ ನಿಮ್ಮ ಸರ್ವ ಕಷ್ಟ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಈ ದಿನ ಲಕ್ಷ್ಮೀನಾರಾಯಣ ಹೃದಯವನ್ನು ಕೇಳುವುದರಿಂದಲೂ ಈ ಎಲ್ಲ ಕಷ್ಟಗಳಿಂದ ದೂರವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮಗೆ ಮಿಶ್ರ ಫಲದಾಯಕ ದಿನವಾಗಿರಲಿದೆ. ಕೆಲಸಗಳಲ್ಲಿ ಅಡೆತಡೆಗಳು ಎದುರಾದರೂ ನಿಮ್ಮ ಧೈರ್ಯ ಮತ್ತು ದೃಢ ಸಂಕಲ್ಪದಿಂದ ಸವಾಲುಗಳನ್ನು ಮೆಟ್ಟಿ ನಿಲ್ಲುವತಕ್ಕಂಥ ದಿನ. ಭಾವನಾತ್ಮಕ ನಿರ್ಧಾರಗಳಿಂದ ವ್ಯಾವಹಾರಿಕ ಚಿಂತನೆ ಸೂಕ್ತ. ಶತ್ರುಗಳ ತಂತ್ರಗಳನ್ನು ನಿಮ್ಮ ಚಾಣಾಕ್ಷತನದಿಂದ ಮೆಟ್ಟಿ ನಿಲ್ಲುತ್ತಕ್ಕಂಥ ಒಂದು ಶಕ್ತಿ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗಸ್ಥರು ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕೆಲಸದ ಸ್ಥಳದಲ್ಲಿ
ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಮಾಡುವುದನ್ನು ಆದಷ್ಟು ತಪ್ಪಿಸಿಕೊಳ್ಳಿ. ನಿಗದಿತ ಸಮಯಕ್ಕೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಶ್ರಮಿಸತಕ್ಕಂಥದ್ದು ಒಳ್ಳೆಯದು. ಈ ದಿನ ವ್ಯಾಪಾರ ವಹಿವಾಟಿನಲ್ಲಿ ಸಾಧಾರಣ ಲಾಭ ಇರಲಿದೆ. ಹಣಕಾಸಿನ ವಹಿವಾಟು ಹಾಗೂ ಒಪ್ಪಂದಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನುಭವಸ್ಥರ ಸಲಹೆ ಪಡೆಯದೆ ದೊಡ್ಡ ಮಟ್ಟದ ಬಂಡವಾಳ ಹೂಡಿಕೆ ಮಾಡಬೇಡಿ. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಅನಗತ್ಯ ಖರ್ಚು ವೆಚ್ಚಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಮಾಡಿಕೊಳ್ಳಿ. ದೀರ್ಘಕಾಲದ ಸಾಲದ ಸುಳಿಗೆ ಸಿಲುಕದಂತೆ ಯೋಜನಾಬದ್ಧವಾಗಿ ನಡೆದುಕೊಳ್ಳುವುದು ಉತ್ತಮ. ಈ ದಿನ ನಿಮ್ಮ ಕುಟುಂಬದಲ್ಲಿ ಕೊಂಚ ತಾಳ್ಮೆ ವಹಿಸುವುದು ಉತ್ತಮ. ಮಾತುಗಳ ಮೇಲೆ ನಿಗ್ರಹವಿಲ್ಲದಿದ್ದರೆ ಸಣ್ಣ ವಿಷಯಕ್ಕೂ ಮನೆಯಲ್ಲಿ ಭಿನ್ನಾಭಿಪ್ರಾಯ ಮೂಡಬಹುದು. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯಕ್ಕಾಗಿ ಬಿಟ್ಟುಕೊಟ್ಟು ಹೋಗುವುದು ತುಂಬ ಉತ್ತಮ. ಪ್ರೇಮಿಗಳಿಗೆ ಇದನ್ನು ಸಾಧಾರಣವಾದಂಥ ದಿನ. ಗೃಹದಲ್ಲಿ ಒಂದು ಶುಭ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ಹಿರಿಯರ ಒಂದು ಅನುಗ್ರಹವು ಪ್ರಾಪ್ತಿಯಾಗತಕ್ಕಂಥ ದಿನವಾಗಿರಲಿದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳಲಿದೆ. ರಕ್ತದೊತ್ತಡದ ಏರುಪೇರುಗಳು, ಹೊಟ್ಟೆಯ ಉರಿ, ಗ್ಯಾಸ್ಟ್ರಿಕ್ಕಿನಂಥ ಸಮಸ್ಯೆಗಳು, ನರಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣಿಸಿಕೊಳ್ಳಲಿದೆ. ಆಹಾರ ಪದ್ಧತಿಯಲ್ಲಿ ನಿಯಂತ್ರಣ ಮಾಡಿಕೊಳ್ಳಿ. ವಿಶ್ರಾಂತಿ ತೆಗೆದುಕೊಳ್ಳಿ. ಅಗತ್ಯವಾಗಿ ಜಂಕ್ ಫುಡ್ಗಳನ್ನು ದೂರ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಕಠಿಣ ಶ್ರಮ ಅಗತ್ಯವಿರತಕ್ಕಂಥ ದಿನ. ಇದನ್ನು ನೀವು ತುಂಬ ಶ್ರಮ ಪಡಬೇಕಾಗಲಿದೆ. ಕೃಷಿ ಉಪಕರಣಗಳ ಅಥವಾ ನೀರಾವರಿ ವ್ಯವಸ್ಥೆಯ ಸಮಸ್ಯೆಯಿಂದ ಕೆಲಸದಲ್ಲಿ ಸ್ವಲ್ಪ ಮಟ್ಟಿನ ವಿಳಂಬವಾಗಬಹುದು. ಜಮೀನು ಅಥವಾ ಬೆಳೆ ರಕ್ಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಈ ದಿನ ಕೃಷಿಗೆ ಹೆಚ್ಚಿನ ಹೂಡಿಕೆಗಳನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಕೃಷಿಗೆ ನಿಮ್ಮ ಕೃಷಿ ಜಮೀನಿನ ವಿಚಾರದಲ್ಲಿ ಇರತಕ್ಕಂಥ ಕೋರ್ಟ್ ಕೇಸುಗಳ ಯಾವುದಾದ್ರೂ ವ್ಯಾಜ್ಯಗಳಿದ್ದಂತಲ್ಲಿ ಸ್ವಲ್ಪ ಮಟ್ಟಿನ ಪರಿಹಾರ ಸಿಗುವಂಥ ಯೋಗವಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ಗೊಂದಲ ಅಥವಾ ಚಂಚಲತೆ ಹೆಚ್ಚಾಗತಕ್ಕಂಥ ದಿನ. ಏಕಾಗ್ರತೆ ಕಾಪಾಡಿಕೊಳ್ಳಲು ಹೆಚ್ಚಿನ ಪ್ರಾಣಾಯಾಮ ಮತ್ತು ಯೋಗ ವ್ಯಾಯಾಮವನ್ನು ಅಗತ್ಯವಾಗಿ ಮಾಡಿಕೊಳ್ಳಿ. ಹಿರಿಯರ ಮತ್ತು ಶಿಕ್ಷಕರ ಬೆಂಬಲ ಪಡೆದು ಓದಿನಲ್ಲಿ ನಿರತರಾಗಿ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟದೇವರನ್ನು ಕುಲದೇವರನ್ನು ಸ್ಮರಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಈ ದಿನ ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ವಾರವಾದ್ದರಿಂದ ಅತ್ಯಂತ ಭಾಗ್ಯದಾಯಕ ಹಾಗೂ ಅನುಕೂಲಕರ ದಿನ. ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗಲಿದ್ದು ಕಾರ್ಯಕ್ಷೇತ್ರದಲ್ಲಿ ಧೈರ್ಯ ಮತ್ತು ಪ್ರಗತಿ ಕಂಡುಬರಲಿದೆ. ದೀರ್ಘಕಾಲದ ಕನಸುಗಳು ನನಸಾಗುವ ಹಂತಕ್ಕೆ ತಲುಪಲಿವೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸತಕ್ಕಂಥ ದಿನ. ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೃತ್ತಿರಂಗದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಗೌರವ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಬಡ್ತಿ ಅಥವಾ ವರ್ಗಾವಣೆಯ ಶುಭ ಒಂದು ಮಾಹಿತಿ ನಿಮಗೆ ದೊರೆಯಲಿದೆ. ಮೇಲಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಶ್ಲಾಘಿಸತಕ್ಕಂಥ ದಿನ ಮತ್ತು ಒಳ್ಳೆಯ ಒಂದು ಸ್ಥಾನಮಾನಗಳು ದೊರೆಯತಕ್ಕಂಥ ದಿನ. ವ್ಯಾಪಾರದಲ್ಲಿ ವ್ಯಾಪಾರಿಗಳಿಗೆ ಅತ್ಯುತ್ತಮ ಧನ ಲಾಭ ದೊರೆಯಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಹಾಗೂ ವ್ಯವಹಾರಗಳನ್ನು ವಿಸ್ತರಿಸಲು ಇಂದು ಸೂಕ್ತವಾದಂತಹ ದಿನ. ಹೂಡಿಕೆಗಳಿಂದ ನಿರೀಕ್ಷಿತ ಪ್ರಗತಿ ಕಂಡುಬರಲಿದೆ. ಈ ದಿನ ರಿಯಲ್ ಎಸ್ಟೇಟ್ ಹಾಗೂ ಹೋಟೆಲ್ ಉದ್ಯಮ ಹೆಚ್ಚಿನ ಲಾಭವನ್ನು ಕೊಡಲಿದೆ. ಆಯಿಲ್ ಉದ್ಯಮಗಳಲ್ಲಿ, ಪೆಟ್ರೋಲಿಯಂ ಉತ್ಪನ್ನಗಳ ವ್ಯಾಪಾರಗಳಲ್ಲಿ ಸ್ವಲ್ಪ ಮಟ್ಟಿನ ಕುಸಿತ ಕಾಣುವಂಥ ಸಾಧ್ಯತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಸ್ಥಿತಿ ಅತ್ಯಂತ ಬಲಗೊಳ್ಳುವ ಯೋಗವಿದೆ. ನಾನಾ ಮೂಲಗಳಿಂದ ಹಠಾತ್ ಧನ ಲಾಭವಾಗುವ ಯೋಗವಿದೆ. ಬಾಕಿ ಬರಲು ಬಾಕಿ ಇದ್ದಂಥ ಹಣ ನಿಮ್ಮ ಕೈ ಸೇರುವಂಥ ಇಂದು ಯೋಗ.
ಯಾರಿಗೂ ಇದನ್ನ ಹಣದ ವಿಚಾರವಾಗಿ ಸಾಲವನ್ನು ಕೊಡುವಂಥದ್ದು, ತೆಗೆದುಕೊಳ್ಳತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾರಿಗೂ ಸಾಲ ನೀಡಬೇಡಿ. ಇಂದು ಸಮಯ ಉತ್ತಮವಾಗಿದ್ದು ಕಾರ್ಯಕ್ಷೇತ್ರವನ್ನು ಮುಂದುವರಿಸಿಕೊಳ್ಳಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಹರ್ಷ ಮತ್ತು ಸೌಹಾರ್ದತೆಯ ವಾತಾವರಣವಿರಲಿದೆ. ಬಂಧು ಮಿತ್ರರೊಂದಿಗೆ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವ ಯೋಗಗಳು ದೊರೆಯಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ನಂಬಿಕೆ ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಹಿರಿಯರಿಂದ ಸಮ್ಮತಿ ಸಿಗುವ ಸಾಧ್ಯತೆ ಇರತಕ್ಕಂಥ ದಿನ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕವಾಗಿ ಶಕ್ತಿ, ಮಾನಸಿಕವಾಗಿ ನೆಮ್ಮದಿ ಇರುವಂತಹ ದಿನ. ಹಳೆಯ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ದೂರವಾಗಲಿದೆ. ಆದಷ್ಟು ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರಿಕೆಯಿರಲಿ. ಪೂರ್ಣ ಚೇತರಿಕೆ ಕಾಣುವ ಯೋಗಗಳು ನಿಮಗೆ ದೊರೆಯಲಿದೆ. ದೈನಂದಿನ ಯೋಗ, ಧ್ಯಾನ, ಪ್ರಾಣಾಯಾಮ ನಿಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸಲಿದೆ. ಕೃಷಿಕರಿಗೆ ಇಂದಿನ ದಿನ ತೋಟಗಾರಿಕೆಯಲ್ಲಿ ಶುಭ ಫಲಗಳು ದೊರಕಲಿದೆ. ಅತ್ಯಂತ ಲಾಭದಾಯಕ ದಿನ. ಬೆಳೆದಂಥ ಬೆಳೆಗಳು ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗಲಿದೆ. ಕೃಷಿ ತಂತ್ರಜ್ಞಾನ ಅಥವಾ ಯಂತ್ರೋಪಕರಣಗಳನ್ನು ಖರೀದಿ ಮಾಡತಕ್ಕಂಥ ದಿನ. ವಿದ್ಯಾರ್ಥಿಗಳು ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ನಿಮಗೆ ಹೆಚ್ಚಾಗಲಿದೆ. ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರಿಗೆ ಯಶಸ್ಸು ದೊರೆಯುವ ಸಂಪೂರ್ಣ ಯೋಗವಿದೆ. ಪರಿಹಾರವನ್ನು ನೋಡುವುದಾದರೆ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿ, ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡಿ ಸರ್ವಾಭೀಷ್ಟ ಸಿದ್ಧಿಯಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಆದರೂ ನೀವು ಇದನ್ನ ನಿಮ್ಮ ಇಷ್ಟ ದೇವರನ್ನು ತಪ್ಪದೆ ಸ್ಮರಣೆ ಮಾಡಿಕೊಳ್ಳಿ. ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ನಿಮಗೆ ಶ್ರಮ ಮತ್ತು ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಗುವ ದಿನ. ದಿನದ ಆರಂಭದಲ್ಲಿ ಕೊಂಚ ಕೆಲಸದ ಒತ್ತಡ ಅಥವಾ ವಿಳಂಬ ಅನುಭವಕ್ಕೆ ಬಂದರೂ ದಿನದ ದ್ವಿತೀಯಾರ್ಧದಲ್ಲಿ ಪರಿಸ್ಥಿತಿ ನಿಮ್ಮ ಅನುಕೂಲಕ್ಕೆ ಬರಲಿದೆ. ಸವಾಲುಗಳನ್ನು ಎದುರಿಸಲು ಯೋಜನಾಬದ್ಧ ನಡೆ ಅತ್ಯಗತ್ಯ. ಹಿರಿಯರ ಪ್ರಾಯೋಗಿಕ ಸಲಹೆಗಳು ನಿಮಗೆ ದಾರಿದೀಪವಾಗಲಿದೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಸ್ಥಳದಲ್ಲಿ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಬೇಕಾದಂಥ ದಿನ. ಅನಗತ್ಯ ವಾದ ವಿವಾದಗಳಿಂದ ದೂರವಿದ್ದು ನಿಮ್ಮ ಮೇಲಿರುವ ಜವಾಬ್ದಾರಿಗಳು ಗಮನ ಹರಿಸಲಿದೆ. ಶ್ರಮಕ್ಕೆ ತಕ್ಕಂತೆ ಕೆಲಸದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲಿದ್ದೀರಿ. ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಿಂದ ನಡೆಯತಕ್ಕಂಥ ದಿನ. ವ್ಯಾಪಾರದ ವಿಚಾರದಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಸಾಧಾರಣ ಮಟ್ಟದ ಲಾಭ ಇರಲಿದೆ. ಹೊಸ ಯೋಜನೆಗಳಿಗೆ ತಕ್ಷಣವೇ ದೊಡ್ಡ ಮಟ್ಟದ ಬಂಡವಾಳ ಹೂಡುವುದಕ್ಕಿಂತ ಸದ್ಯದ ವ್ಯವಹಾರದ ಸುಧಾರಣೆಗೆ ಆದ್ಯತೆಯನ್ನು ನೀಡತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರದಲ್ಲಿ ಶುಭ ಫಲಗಳಿದೆ. ಹೆಚ್ಚಿನ ಶ್ರಮಪಟ್ಟು ಮುಂದುವರಿಯಿರಿ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಈ ದಿನವು ಸಾಧಾರಣವಾಗಿರಲಿದೆ. ಆದಾಯದ ಜೊತೆಗೆ ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ. ಬಜೆಟ್ ಮೀರಿದ ವೆಚ್ಚಗಳಿಗೆ ಕಡಿವಾಣ ಹಾಕುವುದು ಒಳ್ಳೆಯದು. ಹಣಕಾಸಿನ ವಹಿವಾಟಿನಲ್ಲಿ ತುಂಬ ಜಾಗರೂಕರಾಗಿರಿ ಮತ್ತು ಮುಂದುವರಿಯಿರಿ. ಕುಟುಂಬದ ಸದಸ್ಯರ ಸಂಪೂರ್ಣ ಬೆಂಬಲ ನಿಮಗೆ ಮಾನಸಿಕ ಧೈರ್ಯ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ನೆಮ್ಮದಿ ದೊರೆಯಲಿದೆ. ಪ್ರೇಮಿಗಳು ಸಂವಹನದಲ್ಲಿ ಸ್ಪಷ್ಟತೆ ಕಾಯ್ದುಕೊಳ್ಳುವುದು ಒಳಿತು. ಇದರಿಂದ ಅನಗತ್ಯ ಗೊಂದಲಗಳನ್ನು ನೀವು ತಡೆದುಕೊಳ್ಳಬಹುದು. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ದಿನ. ಹೆಚ್ಚಿನ ಸಮಯವನ್ನು ಸ್ವಲ್ಪ ಆರೋಗ್ಯದ ಕಡೆಗೆ ನೋಡಿಕೊಳ್ಳಿ. ಸ್ವಲ್ಪ ಸಣ್ಣ ಪುಟ್ಟ ಕೀಲು ನೋವು ಅಥವಾ ಗಂಟು ನೋವುಗಳು, ಹೊಟ್ಟೆಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು, ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳತಕ್ಕಂಥ ದಿನ. ಸ್ವಲ್ಪ ವಿಶ್ರಾಂತಿಯನ್ನು ಕೊಡಿ. ಸ್ವಲ್ಪ ನೀರಿನ ಸೇವನೆಯನ್ನು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉತ್ತಮ ಯೋಗವಿದೆ. ಶ್ರಮದಾಯಕ ದಿನ. ನೀರಾವರಿ ಹಾಗೂ ಯಂತ್ರೋಪಕರಣಗಳ ನಿರ್ವಹಣೆಗೆ ಹೆಚ್ಚಿನ ಗಮನವನ್ನು ನೀಡಿ. ಬೆಳೆಗಳ ಮಾರಾಟದಲ್ಲಿ ತಾಳ್ಮೆ ವಹಿಸಿದರೆ ಉತ್ತಮ ಪ್ರತಿಫಲ ಸಿಗುವ ಯೋಗವಿದೆ. ಕೃಷಿಕರು ಈ ದಿನ ನಿಮ್ಮ ಜಮೀನಿನಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಕೃಷಿಗಾಗಿ ಮಾಡಿದಂತಹ ಕೆಲಸ ನಿಮಗೆ ಲಾಭವನ್ನು ತಂದುಕೊಡಲಿದೆ.
ವಿದ್ಯಾಭ್ಯಾಸದಲ್ಲಿ ನಿರಂತರ ಅಭ್ಯಾಸ ಅಗತ್ಯ. ಮಾನಸಿಕ ಒಂದು ನೆಮ್ಮದಿ ದೊರೆಯಲಿದೆ ಮತ್ತು ಮನಸ್ಸಿನಲ್ಲಿ ಉಂಟಾಗುವ ಚಂಚಲತೆಯನ್ನು ದೂರವಿಟ್ಟು ಓದಿನಲ್ಲಿ ತೊಡಗಿಕೊಂಡಲ್ಲಿ ಒಂದು ಒಳ್ಳೆಯ ಏಕಾಗ್ರತೆ ಮಾಡಲಿದ್ದೀರಿ ಮತ್ತು ವಿದ್ಯಾಭ್ಯಾಸದಲ್ಲಿ ಶುಭ ಫಲಗಳು ಬರಲಿದೆ. ಕಷ್ಟಕರ ವಿಷಯಗಳಿಗೆ ಶಿಕ್ಷಕರಿಂದ ಸಲಹೆ ಪಡೆಯುವುದು ಅನುಕೂಲಕರ ಸಮಯ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಶನಿದೇವರ ಆರಾಧನೆಯನ್ನು ಮಾಡಿ, ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ, ಶನಿದೇವರ ದರ್ಶನವನ್ನು ಮಾಡಿ ಹಾಗೂ ಈ ದಿನ ಧ್ಯಾನ ಯೋಗಗಳನ್ನು ಮಾಡಿಕೊಳ್ಳಿ. ಕಷ್ಟಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ನಾವು ಕುಂಭರಾಶಿಯವರಿಗೆ ಇಂದು ನಿಮಗೆ ಅನುಕೂಲಕರ ಮತ್ತು ಲಾಭದಾಯಕ ದಿನವಾಗಿರಲಿದೆ. ಗ್ರಹ ಬಲದ ಶುಭ ಪ್ರಭಾವದಿಂದ ನಿಮ್ಮ ಆಲೋಚನೆಗಳಿಗೆ ಸಕಾರಾತ್ಮಕ ರೂಪ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ವಿಚಾರಗಳಿಗೆ ಮನ್ನಣೆ ದೊರೆಯಲಿದ್ದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಹೊಸ ಸ್ನೇಹಿತರು ಹಾಗೂ ಹಿತೈಷಿಗಳ ಸಂಪರ್ಕ ಬೆಳೆಯಲಿದ್ದು ಭವಿಷ್ಯದ ಯೋಜನೆಗಳಿಗೆ ಇದು ಪೂರಕವಾಗಲಿದೆ. ಉದ್ಯೋಗ ವಿಚಾರದಲ್ಲಿ ವೃತ್ತಿರಂಗದಲ್ಲಿ ಸಾಮರ್ಥ್ಯಕ್ಕೆ ತಕ್ಕಂತೆ ಹೊಸ ಅವಕಾಶಗಳು ಒದಗಿ ಬರಲಿವೆ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗಲಿದ್ದು ಟೀಮ್ ವರ್ಕ್ ಮೂಲಕ ಸವಾಲಿನ ಕೆಲಸಗಳನ್ನು ಸುಲಭವಾಗಿ ಮುಗಿಸಲಿದ್ದೀರಿ. ವ್ಯಾಪಾರದ ವಿಚಾರದಲ್ಲಿ ವಹಿವಾಟುಗಳು ಉತ್ತಮ ರೀತಿಯಲ್ಲಿ ನಡೆಯಲಿದೆ. ಉತ್ತಮ ಲಾಭ ದೊರೆಯಲಿದೆ. ಮಾರುಕಟ್ಟೆಯಲ್ಲಿ ಹೊಸ ಯೋಜನೆಯನ್ನು ಜಾರಿಗೆ ತರಲು ಸೂಕ್ತ ಸಮಯ ಒದಗಿ ಬರಲಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭಾಂಶ ಹೆಚ್ಚಾಗುವಂತ ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ಳಲಿದ್ದು ಆದಾಯದ ಮೂಲಗಳು ಹೆಚ್ಚಾಗಲಿದ್ದು ದೀರ್ಘಕಾಲದಿಂದ ಬಾರದೆ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುವ ಯೋಗವಿದೆ. ಭವಿಷ್ಯದ ಹೂಡಿಕೆಗಳಿಗೆ ಅಥವಾ ಹೊಸ ಆಸ್ತಿ ಖರೀದಿಗೆ ಮುಹೂರ್ತ ಸನ್ನಿಹಿತವಾಗಲಿದೆ. ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ಹೆಚ್ಚಿನ ಪ್ರಯತ್ನವನ್ನು ಸಹಿತ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಕುಟುಂಬ ಮತ್ತು ಪ್ರೀತಿಯಲ್ಲಿ ಒಂದು ಹರ್ಷದಾಯಕ ವಾತಾವರಣವಿರಲಿದೆ. ಬಂಧುಗಳು ಅಥವಾ ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಕಳೆಯಲಿದ್ದೀರಿ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ನಂಬಿಕೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಈ ದಿನ ಉತ್ತಮವಾದಂಥ ದಿನ. ನಿಮ್ಮ ಪ್ರೀತಿ ಬಾಂಧವ್ಯ ವೃದ್ಧಿಯಾಗಲಿದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಹೊಸ ಚೇತನ ಹಾಗೂ ಉತ್ಸಾಹ ತುಂಬಿರತಕ್ಕಂಥ ದಿನ. ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರದ ಕ್ರಮವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಸುಧಾರಿಸಿಕೊಳ್ಳಲಿದೆ. ಸ್ನೇಹಿತರೆ, ಕೃಷಿಕರಾಗಿದ್ದಲ್ಲಿ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾಗಿದ್ದವರಿಗೆ ಪ್ರಗತಿದಾಯಕವಾದಂಥ ದಿನ. ನೂತನ ತಂತ್ರಜ್ಞಾನ ಅಥವಾ ಆಧುನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಅವಕಾಶ ಒದಗಿ ಬರಲಿದೆ. ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗುವ ಸೂಚನೆ ದೊರೆಯತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹೆಚ್ಚಿನ ಏಕಾಗ್ರತೆ ಸಿದ್ಧಿಸಲಿದೆ. ಕಷ್ಟಕರವಾದ ವಿಷಯಗಳನ್ನು ಸುಲಭವಾಗಿ ಕಲಿಯಲಿದ್ದೀರಿ. ಉನ್ನತ ಶಿಕ್ಷಣ ಅಥವಾ ಸಂಶೋಧನೆಯಲ್ಲಿ ತೊಡಗಿರತಕ್ಕಂಥವರಿಗೆ ಧನಾತ್ಮಕ ಫಲಿತಾಂಶ ದೊರೆಯಲಿದೆ. ಇಂದು ಗುರುವಾರವಾದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಶನಿದೇವರ ಸ್ಮರಣೆಯನ್ನು ಮಾಡಿ, ಗುರು ರಾಘವೇಂದ್ರರ ಸ್ವಾಮಿಗಳ ದರ್ಶನ ಹಾಗೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನವಗ್ರಹಗಳ ಪೂಜೆಯಿಂದ ಗ್ರಹಚಾರ ಪರಿಹಾರವಾಗಲಿದೆ. ಧಾನ್ಯ ಅಥವಾ ಆಹಾರವನ್ನು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀಡಿ ಶ್ರೇಯಸ್ಸು ಉಂಟಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿನದ ನಿಮ್ಮ ಗ್ರಹಚಾರ ಪರಿಹಾರವಾಗಿ ಇಷ್ಟಾರ್ಥ ಸಿದ್ಧಿಗೆ ಮುಖ್ಯವಾಗಿ ನೀವು ಈ ದಿನ ಮಹಾಲಕ್ಷ್ಮಿಯ ಅಷ್ಟೋತ್ತರ ಮಂತ್ರವನ್ನು ಪಾರಾಯಣ ಮಾಡಿ ಶುಭವಾಗಲಿ. ಇನ್ನು ಮೀನ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ವಾರವಾದ್ದರಿಂದ ಆಧ್ಯಾತ್ಮಿಕ ಹಾಗೂ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಲಿವೆ. ನಿಮ್ಮ ಸ್ವಭಾವದಲ್ಲಿ ಸೌಮ್ಯತೆ ಮತ್ತು ತಾಳ್ಮೆ ಎದ್ದು ಕಾಣಲಿದ್ದು
ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಉತ್ತಮ ಗೌರವ ದೊರೆಯಲಿದೆ. ದೀರ್ಘಕಾಲದ ಕನಸುಗಳಿಗೆ ಚಾಲನೆ ನೀಡಲು ಮತ್ತು ಹಿರಿಯರ ಸಲಹೆ ಪಡೆದು ಹೊಸ ಹೆಜ್ಜೆ ಇಡಲು ಇಂದು ಸೂಕ್ತವಾದಂತಹ ದಿನ. ಇನ್ನು ವೃತ್ತಿ ಮತ್ತು ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಕೆಲಸದ ಸ್ಥಳದಲ್ಲಿ ವಾತಾವರಣವು ಅನುಕೂಲಕರವಾಗಿರಲಿದೆ. ಮೇಲಧಿಕಾರಿಗಳು ನಿಮ್ಮ ದಕ್ಷತೆ ಮತ್ತು ಕಠಿಣ ಪರಿಶ್ರಮವನ್ನು ಹೆಚ್ಚಿಸಲಿದ್ದೀರಿ. ಹೊಸ ಕೆಲಸ ಕಾರ್ಯಗಳು ಅಥವಾ ಯೋಜನೆಗಳನ್ನು ನಿಭಾಯಿಸಲು ನಾಯಕತ್ವದ ಅವಕಾಶ ಒದಗಿ ಬರಲಿದೆ. ಈ ದಿನ ವ್ಯಾಪಾರಿಗಳಿಗೆ ಸಮಾಧಾನಕರ ಲಾಭ ದೊರೆಯಲಿದೆ. ಹೊಸ ಗ್ರಾಹಕರ ಸಂಪರ್ಕ ಬೆಳೆಯಲಿದ್ದು, ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಅನುಭವಸ್ಥರ ಮಾರ್ಗದರ್ಶನದಿಂದ ಮುನ್ನಡೆಯುವುದು ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ, ಆರ್ಥಿಕ ಸ್ಥಿತಿ ಇದನ್ನ ಸ್ಥಿರವಾಗಿದ್ದು ಪ್ರಗತಿದಾಯಕವಾಗಲಿದೆ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗುವ ಯೋಗವಿದೆ. ಕುಟುಂಬದ ಅವಶ್ಯಕತೆಗಳಿಗಾಗಿ ಈ ದಿನ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗತಕ್ಕಂಥ ದಿನ. ಭವಿಷ್ಯದ ಆರ್ಥಿಕ ಯೋಜನೆಗಳನ್ನು ರೂಪಿಸಲು ಇಂದು ಅನುಕೂಲಕರವಾದಂಥ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತಿಯಿಂದ ಇರತಕ್ಕಂಥ ದಿನ. ನೆಮ್ಮದಿ ಹಾಗೂ ಸೌಹಾರ್ದತೆಯ ವಾತಾವರಣವಿರಲಿದೆ. ಹಿರಿಯರು ಮತ್ತು ಮಕ್ಕಳೊಂದಿಗೆ ಸಾರ್ಥಕ ಸಮಯ ಕಳೆಯತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನುಕಂಪ ಮತ್ತು ಪ್ರೀತಿ ಇರಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ದಿನ ಪ್ರಶಸ್ತವಾಗಿರಲಿದೆ. ಆರೋಗ್ಯ ಸ್ಥಿತಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಪ್ರಸನ್ನತೆ ಮತ್ತು ಉತ್ಸಾಹ ತುಂಬಿರಲಿದೆ. ಆದರೂ ನಿಯಮಿತ ಆಹಾರ ಮತ್ತು ವಿಶ್ರಾಂತಿಯತ್ತ ಗಮನವಿರಲಿ. ಆರೋಗ್ಯದ ಕಡೆಗೆ ಎಚ್ಚರಿಕೆ ಇರಲಿ. ಯೋಗ, ಧ್ಯಾನವನ್ನು ತಪ್ಪದೆ ಮಾಡಿ ಮಾನಸಿಕ ಪ್ರಶಾಂತತೆಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಿಸಿದಂತೆ ರೈತಾಪಿ ವರ್ಗದವರಿಗೆ ಹಾಗೂ ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಯಶಸ್ವಿದಾಯಕ ದಿನ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದ್ದು ಬೆಳೆಗಳ ನಿರ್ವಹಣೆ ಮತ್ತು ನೀರಾವರಿ ಸಂಬಂಧಿತ ಕಾರ್ಯಗಳು ಸುಗಮವಾಗಿ ನೆರವೇರಲಿವೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಲು ಸೂಕ್ತವಾದಂಥ ಸಮಯ. ಈ ದಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರಗತಿ ಕಾಣುವಂಥ ದಿನ. ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ಕಠಿಣ ವಿಷಯಗಳನ್ನು ಈ ದಿನ ನೀವು ಸುಲಭವಾಗಿ ಕಲಿಯುವ ಯೋಗವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ಉನ್ನತ ವ್ಯಾಸಂಗಕ್ಕೆ ಸಿದ್ಧರಾಗುತ್ತಿರತಕ್ಕಂಥವರಿಗೆ ಅನುಕೂಲಕರವಾದಂತಹ ವಾತಾವರಣ ನಿರ್ಮಾಣವಾಗಲಿದೆ. ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಹಾಗೂ ದತ್ತಾತ್ರೇಯ ಸ್ವಾಮಿಯ ಪ್ರಾರ್ಥನೆ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಸಹಿತ ಜಪ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಸ್ನೇಹಿತರೆ, ಇದನ್ನ ಶ್ರೇಯಸ್ಸು ಉಂಟಾಗಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 7, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಎಲ್ಲರಿಗೂ ಈ ದಿನ ಶುಭವಾಗಲಿ. ಧನ್ಯವಾದಗಳು.